ಸುರೇಶ್ ಗೌಡ್ರು ತುಮಕೂರು ಗ್ರಾಮಾಂತರದ MLA. ವೈಟ್ ಸರ್, ಫೋನದಲ್ಲಿದ್ದಾರೆ. ಸುರೇಶ್ ಗೌಡ್ರೆ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ವಿದ್ಯಾ ಮಾತಾಡ್ತಿರೋದು ಸರ್. ಮಾತಾಡ್ತೀನಿ, ಕೇಳಿಸ್ತಿದೆ, ಹೇಳಿ ಮೇಡಮ್. ಸರ್, ಈಗ ಈ ಪ್ರತಿಭಟನೆ ಕುಣಿಗಲ್ ಭಾಗಕ್ಕೆ ಅನ್ಯಾಯ ಆಗತ್ತೆ ಅಂತ ನೀವು ಹೇಳ್ತಾ ಇರೋದು ಎಲ್ರೂ. ಬಟ್ ಕುಣಿಗಲ್ ಭಾಗದವರು ನಮಗೆ ಈ ಕೆನಲ್ ಯೋಜನೆ ಆರಂಭ ಆದ್ರೆ ನೀರ್ ಸಿಗುತ್ತೆ, ಬದುಕಳ್ತೀವಿ ಅಂತಿದ್ದಾರೆ. ನಾವಿನ್ನು ಕುಣಿಗಲ್ಗೆ ನೀರ್ ಕೊಡೋದಕ್ಕೆ ನಾವು ವಿರೋಧ ಮಾಡಿದ್ವಲ್ಲಮ್ಮ. ಬಟ್ ಇಲ್ಲಿ ಕೊಟ್ಟೇ ಇಲ್ವಲ್ಲ ಸರ್? ಎಕ್ಸ್ಪ್ರೆಸ್ ಕ್ಯಾನಲ್ ಮುಖಾಂತರ ತಗೊಂಡೋಗೋದಕ್ಕೆ ನಮ್ದು ವಿರೋಧ ಇದೆ ಅಂತ ಹೇಳಿದ್ದೇವೆ. ಯಾಕೆ? ನಾವು ಅದು ಅವೈಜ್ಞಾನಿಕವಾಗಿದೆ ಯೋಜನೆ ಅಂತ ನಮ್ದು. ಅದಕ್ಕೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತವ್ರ ಹತ್ರ ಒಂದು ಕಮಿಟಿ ಮಾಡಿಸಿ ನೀವೊಂದು ವರದಿ ತಗೊಳ್ಳಿ, ಅದು ಸರಿಗಿದೆ ಅಂದ್ರೆ ಒಪ್ಕೊಳ್ತೀವಿ. ನೀವು ಯಾರೋ ನಿಮ್ಮ ಅಧಿಕಾರಿಗಳು ಈಗಿರೋ ಓಪನ್ ಕಾಲುವೆನಲ್ಲಿ 1% ಮೇಂಟೆನೆನ್ಸ್ ಇಲ್ಲ, ನೀರ್ ಸರಿಯಾಗಿ ನಮಗೆ ಬರ್ತಾ ಇಲ್ಲ. ಈ ಕ್ಲೋಸ್ ಕೆನಲ್ ಆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಆ ಭಾಗದ ಜನರು ಹೇಳಿದ್ಮೇಲೆ ತಕರಾರು ಯಾಕೆ ಮಾಡ್ಬೇಕು ಸರ್? ಹೇಳಿ ಅಮ್ಮ, 1000 ಕೋಟಿ ಹಣ ಖರ್ಚು ಮಾಡಿ ಅದನ್ನ ಮಾಡಿಫಿಕೇಶನ್ ಮಾಡಿದ್ದೆ. ಆಲ್ರೆಡಿ ಈಗ 90% ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ನೀರು ಬರ್ತಿದ್ಯಲ್ಲ, ಹೋದ್ಸಲಿ ಕುಣಿಗಲ್ಗೆ ಹೋಯ್ತಲ್ಲ 2.25 TMC ನೀರು ಹೋಗಿದ್ಯಲ್ಲ, ಗೇಜಲ್ಲಿ ಹೋಗಿದ್ಯಾ? ನೀವು ದಯವಿಟ್ಟು ಡಾಕ್ಯುಮೆಂಟ್ಸ್ ನ ನೀವೊಂದ್ಸಲ ನೋಡಿ ಸರ್. ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ಈ ವರ್ಷ ಕುಣಿಗಲ್ಗೆ ಎಷ್ಟು TMC ನೀರು ರಿಲೀಸ್ ಆಗಿದೆ ಸರ್? ಹೋದ ವರ್ಷ ಹೋಯ್ತಲ್ಲಮ್ಮ 2.25 TMC ನೀರು. ನಾನು ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳಕ್ಕೆ ರೆಡಿ ಇಲ್ವಲ್ಲ ಸರ್. ಈಗ ಜನರಿಗೆ ಗೊಂದಲ ಆಗ್ತಾ ಇರೋದು ಏನ್ ಗೊತ್ತಾ ಸುರೇಶ್ ಗೌಡ ಸರ್? ಈ ಯೋಜನೆ ಬಗ್ಗೆ ದಾರಿ ತಪ್ಪಿಸೋ ಕೆಲಸಗಳು ಆಗ್ತಾ ಇದೆ. ಕುಣಿಗಲ್ ಭಾಗದವ್ರು ಏನ್ ಕೇಳ್ತಾ ಇದ್ದಾರೆ ಗೊತ್ತಾ? ಕೇಳಿಯಮ್ಮ, ನಮ್ಗೆ ಕೇಳಿಯಮ್ಮ, ಕುಣಿಗಲ್ ಭಾಗಕ್ಕೆ ನೀರು ತಗೊಳಕ್ಕೆ ನಾನು ಅಲ್ಲಿ ಜನ್ಮ ಪಡೆದಂತವನು, ಕರ್ಮ ಭೂಮಿನಲ್ಲಿ ತುಮಕೂರು ಇರ್ಬೋದು. ನಂದು 1% ತಕರಾರಿಲ್ಲ. 3 TMC ನೀರು ಕೊಡಿಸ್ಬಿಟ್ಟೆ ನಾವು ತಗೊಳ್ತೀವಿ. ನಾವು ಅದಕ್ಕೆ ಏನು ವಿರೋಧ ಇಲ್ಲ. ಆದ್ರೆ ಈ ಯೋಜನೆ ಏನಿದೆ ಅವೈಜ್ಞಾನಿಕವಾಗಿರೋ ಯೋಜನೆ, ಅದ್ರ ಬಗ್ಗೆ ಕುಣಿಗಲ್ಲೇ ಹುಟ್ಟಿರ್ಬೋದು, ನೀರ್ ಕೊಡಿಸ್ತೀವಿ ಅಂತೀರಿ, ಎಲ್ ತಗೊಂಡ್ ಬರ್ತೀರಾ? ಪೈಪಲ್ಲಿ ಅಥವಾ ಚೊಂಬಲ್ ತರ್ತೀರಾ ಅಂತ ನಿಮ್ಮ ಊರ್ನವರೇ ಕೇಳ್ತಾ ಇದಾರೆ. ಪ್ರಶ್ನೆ ಕುಣಿಗಲ್ಲಿಂದು ಮುಗಿದ್ ಬಿಡ್ಲಿ, ಆಮೇಲೆ ಬೇಕಾದ್ರೆ ನೀವು ಪ್ರತಿಭಟನೆ ಏನಾದ್ರು ಮಾಡ್ಕೊಳ್ಳಿ, ರಾಮನಗರಕ್ಕೆ ತಗೊಂಡೋಗಕ್ಕೆ ಏನಾದ್ರು ಮಾಡ್ಕೊಳ್ಳಿ, ಕುಣಿಗಲ್ ತನಕ ಬರಕ್ ಬಿಡಿ. ನಮಗೆ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ. ನೀವೇ ಕೇಳಿ ಅಮ್ಮ, ನಿಮ್ಮ ಇಲ್ಲಿ ಮಾಹಿತಿಗೋಸ್ಕರ ನೀವು ಫೋನ್ ಮಾಡಿದ್ದೀರಾ ನನಗೆ. ನಾನು ಹೇಳೋದೀಗ 70 ಕಿಲೋಮೀಟರ್ ತಗೊಂಡೋಗ್ತಿದ್ದಾರೆ. ಇನ್ನು 70 ಕಿಲೋಮೀಟರ್ ಡ್ಯಾಮ್ಗೆ ಯಾಕಂತ ತಗೊಂಡೋಗ್ಲಿ ಅಮ್ಮ? ಡೈರೆಕ್ಟ್ ಆಗಿ ಯಾರ್ದು ತಕರಾರೇ ಇರಲ್ವಲ್ಲ. ರಂಗನಾಥ್ ಅವ್ರ ಶಕ್ತಿ ಇದೆ, ಒಬ್ಬೊಬ್ರೆ 70 ಕಿಲೋಮೀಟರ್ ಮುಂದಕ್ಕೂ ಕಂಟಿನ್ಯೂ ಮಾಡಿಸ್ಬಿಡಿ. 3 TMC ತಗೊಂಡೋಗ್ಬಿಡಿ ಡೈರೆಕ್ಟ್ ಆಗಿ. ಒಂದ್ ಸೆಕೆಂಡ್ ಕೇಳ್ಬಿಡಿ. ಈಗ 70 ಕಿಲೋಮೀಟರ್ ಹಾಕೊಂಡಿದ್ದಾರೆ ಈಗ ಪೈಪ್ ಲೈನ್ ಮೇಡಮ್. ಇನ್ನು 70 ಕಿಲೋಮೀಟರ್ ಡ್ಯಾಮ್ಗೆ ಹೊರಟೋಗುತ್ತಲ್ಲ, ಅದು ಮಾಡಿಸ್ಕೊಂಬಿಡಿ, ಯಾರು ತಕರಾರಿಲ್ಲ. ನಂದೊಂದು ಪ್ರಶ್ನೆ ಇದೆ. ನಾನು ರಾಜಗೌಡ ಮಾತಾಡ್ತಾ ಇದ್ದೀನಿ, JDS ರಾಜ್ಯ ವಕ್ತಾರ. ಹೇಳಿ ಸರ್, ಹೇಳಿ ಸರ್. ಏನಿಲ್ಲ, ಕಳೆದ ಬಾರಿ ನೀವು 2.25 TMC ಹೋಗಿದೆ ಅಂತ ಅಂದ್ರೆ ನಾನು ಕುಣಿಗಲ್ ಭಾಗದವನೆ. 2.25 TMC ಯಾವ ರೀತಿ ಅದಕ್ಕೆ ಫಿಲ್ಅಪ್ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನ ಮಾಧ್ಯಮದ ಮುಂದೆ ರಿಲೀಸ್ ಮಾಡಿ. ಯಾಕೆ ಗೊತ್ತಾ, ಇಲ್ಲಿ ನಾವು ಎಲ್ಲ ರೈತ ಮಕ್ಕಳೇ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಗೊಂದಲ ಆಗೋದ್ ಬೇಡ. ಈಗ ಕುಣಿಗಲ್ ಕೆರೆಗೆ ಈ ಯೋಜನೆಗಳಿಂದ, ಹೇಮಾವತಿ ಯೋಜನೆಯಿಂದ ಎಷ್ಟು TMC ನೀರು ತುಂಬಿದೆ ಅನ್ನೋದನ್ನು ಕೂಡ ನೀವು ಒಂದು ಪತ್ರಿಕಾಗೋಷ್ಠಿ ಮಾಡಿ. ತದನಂತರ ಮರ್ಕನಹಳ್ಳಿ ಡ್ಯಾಮ್ ಕೂಡ ಎಷ್ಟು ತುಂಬಿದೆ ಅನ್ನೋದು, ಕೆರೆ ಯೋಜನೆಗಳನ್ನ ಯಾವ ರೀತಿ ಮಾಡಿದ್ದಾರೆ, ಏತ ನೀರಾವರಿ ಯೋಜನೆಗಳು ಯಾವ ರೀತಿ ಮಾಡಿದ್ದಾರೆ, ಒಂದು ಸವಿಸ್ತರವಾಗಿ 1 ಗಂಟೆ ನೀವು ಪ್ರೆಸ್ ಮೀಟ್ ಮಾಡಿದ್ರೆ ನಿಜವಾಗ್ಲೂ ಈ ಗೊಂದಲಗಳಿಗೆ ತೆರೆ ಆಗುತ್ತೆ ಸರ್. ಇಲ್ಲ ಸರ್, ಖಂಡಿತ ಮಾಡೋಣ ಸರ್. ನಮ್ಗೆ ಗೊಂದಲ ಮಾಡಬಾರ್ದು. ಯಾಕೆ ಅಂದ್ರೆ ಏನ್ ಗೊತ್ತಾ ಸರ್, ಇಲ್ಲಿರೋರೆಲ್ಲ ನಮ್ಮವರೇ. ನಾವು ರಾಜಕೀಯನ ಎರಡನೇ ವಿಚಾರ ಮಾಡ್ಕೊಳ್ಳೋಣ. ಆದರೆ ನೀರಾವರಿ ವಿಚಾರಕ್ಕೆ ಬಂದಾಗ ಕುಣಿಗಲ್ ರೈತರು ಬೇರೆ ಅಲ್ಲ, ತುಮಕೂರು ಈಗ ಪಾವಗಡ ಜನಕ್ಕೂ ಪಾಪ ನೀರಿಲ್ಲ, ಅವ್ರಿಗೂ ಕೊಡುವಂಥ ಒಂದು ಯೋಜನೆಗೆ ನಾವು ಎಲ್ಲ ಸೇರಿ ಹೋರಾಟ ಮಾಡೋಣ. ಈ ಚಿಕ್ಕಬಳ್ಳಾಪುರ ನೀರಾವರಿ ಯೋಜನೆಗೂ ಕೂಡ ಹೋರಾಟ ಮಾಡೋಣ. ಆದರೆ ನೀರಿನ ಸಮರ್ಪಕ ಬಳಕೆ ಆಗಬೇಕು, ಎಲ್ಲ ರೈತರು ಚೆನ್ನಾಗಿರಬೇಕು. ಯಾಕೆಂದರೆ ರೈತನ ದೇಶದ ಬೆನ್ನೆಲುಬು ಅಂತ ನಾವು ಮಾತಾಡ್ತಾ ಹೋಗ್ತೀವಿ. ಆ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸಗಳು ನಾವು ಮಾಡ್ಕೊಳ್ಳೋದು ಬೇಡ. ನೋಡಿ, ಈ ಕೇಸ್ಗಳು ಈಗ ನಿಮ್ಮನ್ನು ಕೂಡ ಮೊನ್ನೆ ಅರೆಸ್ಟ್ ಮಾಡಿದ್ರು, ತೀರಾ ಇವೆಲ್ಲ ಏನಾಗುತ್ತೆ ನಮಗೆ ನೋಡಲಿಕ್ಕೆ ಬೇಸರ ಆಗ್ತವೆ. ಯಾಕೆಂದರೆ ನಮ್ಮ ತಾಲೂಕಿನ ಜನ, ನಮ್ಮ ಜಿಲ್ಲೆ ಜನ ಹಿಂಗೆ ಅರೆಸ್ಟ್ ಆಗೋದು. ಆಮೇಲೆ ಸಾಕಷ್ಟು ಮಾಧ್ಯಮಗಳಿಗೆ ಸಾಕಷ್ಟು ಮಾಹಿತಿ ಇಲ್ಲ. ನೋಡಿ ಪಾಪ ಈಗ ನಮ್ಮ ವಿದ್ಯಾ ಮಲ್ನಾಡವರು ಅದನ್ನೇ ಹೇಳ್ತಾ ಇದ್ರು, ಮಾಹಿತಿಗಳ ಕೊರತೆ ಇದೆ. ಬಹುಶಃ ಈ ಮಾಹಿತಿಗಳು ಈಗ ಇಂಜಿನಿಯರ್ಸ್ಗಳು ಈಗ ಆಲ್ರೆಡಿ ಈ ವಿಚಾರಗಳನ್ನ ಪ್ರೆಸ್ ಮೀಟ್ ಮಾಡಬೇಕಾದ್ದು ಚೀಫ್ ಇಂಜಿನಿಯರ್ ಆದವರು. ಅವ್ರು ಇನ್ನೂ ಎಲ್ಲಿ ಕೂತಿದಾರೋ ಗೊತ್ತಿಲ್ಲ. ಈ ಸರ್ಕಾರದ ಅಧಿಕಾರಿಗಳು ಮೈಮರವಿನಿಂದ ಇಷ್ಟೆಲ್ಲ ಸಮಸ್ಯೆಗಳ ಕಾರಣ ಆಗ್ತಾ ಇದೆ. ಚೀಫ್ ಇಂಜಿನಿಯರ್ ಆದವರು ಈ ಸಮಸ್ಯೆ ಉದ್ಭವ ಆದಾಗೆ ಒಂದು ಪ್ರೆಸ್ ಮೀಟ್ ಮಾಡಿ ರೈತ ನಾಯಕರನ್ನ, ಈಗ ನಮ್ಮ ಶಂಕರಪ್ಪನವ್ರು ಇದ್ದಾರೆ, ಇವ್ರನ್ನೆಲ್ಲರನ್ನು ಕರೆಸಿ ಒಂದು ಚರ್ಚೆ ಮಾಡಿ, ನೋಡಪ್ಪ ಹಿಂಗಿದೆ, ಹಿಂಗೆ ಆಗ್ತಾ ಇದೆ. ಹೌದು, ನೀವು ಓಪನ್ ಕೆನಲಲ್ಲಿ ಹರಿಯೋದ್ರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಅದನ್ನ ನಾನು ಒಪ್ಕೊತೀನಿ. ಯಾಕೆಂದರೆ ಭೂಮಿ ಕಳ್ಕೊಂಡವ್ನಿಗೆ ಏನು ಹೊಟ್ಟೆ ಉರಿ ಇರುತ್ತೆ ಅಂದರೆ, ನನ್ನ ಭೂಮಿ ಮೇಲೆ ಪೈಪ್ ಹೋಗ್ತಾ ಐತೆ, ಆದರೆ ನನಗೇ ನೀರಿಲ್ಲ. ಈಗ ಹೆಂಗೆ ಅಂದರೆ ಸಮುದ್ರದ ಮಧ್ಯೆ ನಿಂತ್ಕೊಂಡು ಕುಡಿಯೋ ನೀರಿಲ್ಲ ಅನ್ನೋ ಪರಿಸ್ಥಿತಿ ರೈತನಿಗೆ ಆಗೋದು ಬೇಡ.